ನಮಸ್ಕಾರ. ಹಾಸನ್ ಟುಡೇ ನ್ಯೂಸ್ಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಹಾಸನದಲ್ಲಿ ನಡೆದಿರುವಂತಹ ಇಂದಿನ ಸುದ್ದಿಗಳನ್ನು ನೋಡೋಣ. ಆದರೆ ಅದಕ್ಕೂ ಮುಂಚೆ ಈಗ ಹೆಡ್ಲೈನ್ಸ್. ಹಾಸನದಲ್ಲಿ ಅಕ್ರಮ ಲೇಔಟ್ ವಿವಾದಿತ ಜಾಗದಲ್ಲಿ ಮನೆ ಕಟ್ಟಿದರೆ ಸಂಕಷ್ಟ ತಪ್ಪಿದ್ದಲ್ಲ, ದೇವರಾಜೇಗೌಡ ಎಚ್ಚರಿಕೆ. ಆಶ್ರಯ ಯೋಜನೆ ಜಾಗದಲ್ಲಿ ಅಕ್ರಮ ಸರ್ಕಾರಿ ಕಟ್ಟಡ, ಹಕ್ಕುಪತ್ರವಿದ್ದರೂ ರೈತರಿಗೆ ಜಾಗವಿಲ್ಲ, ಅಕ್ರಮ ಕಾಮಗಾರಿಯ ವಿರುದ್ಧ ರೈತರ ಆಕ್ರೋಶ. ಟಾಟಾ ಶೋರೂಂನಿಂದ ಗ್ರಾಹಕನಿಗೆ ವಂಚನೆ, 24 ಲಕ್ಷ ಪಾವತಿಸಿದರೂ ಸಿಗದ ಕಾರು, ಮ್ಯಾನೇಜರ್ ವಿರುದ್ಧ ಸಂತ್ರಸ್ತರ ಆಕ್ರೋಶ. ಸರ್ಕಾರಿ ಭೂಮಿ ಒತ್ತುವರಿ ಪ್ರಶ್ನಿಸಿದ್ದಕ್ಕೆ ದಲಿತರ ಮೇಲೆ ದೌರ್ಜನ್ಯ, ಕಾಮತಿ ಗ್ರಾಮದಲ್ಲಿ ಉದ್ವಿಗ್ನ ಪರಿಸ್ಥಿತಿ, ಆರೋಪಿಗಳ ಬಂಧನಕ್ಕೆ ಗ್ರಾಮಸ್ಥರ ಆಗ್ರಹ. ಔಷಧಿ ಸಿಂಪಡಿಸಿ ಕೈ ಸುಟ್ಟುಕೊಂಡ ರೈತ, ಲಕ್ಷಾಂತರ ರೂಪಾಯಿ ಮೌಲ್ಯದ ಶುಂಠಿ ಬೆಳೆ ಸಂಪೂರ್ಣ ನಾಶ, ಕೃಷಿ ಔಷಧಿ ಅಂಗಡಿ ವಿರುದ್ಧ ಆಕ್ರೋಶ. ಕೆಆರ್ಎಸ್ ಪಕ್ಷದ್ದು ದಲಿತ ವಿರೋಧಿ ಧೋರಣೆ, ಅಪಪ್ರಚಾರ ನಿಲ್ಲಿಸದಿದ್ದರೆ ಕೆಆರ್ಎಸ್ ಕಚೇರಿಗೆ ಮುತ್ತಿಗೆ, ಬಹಿರಂಗವಾಗಿ ಎಚ್ಚರಿಕೆ ನೀಡಿದ ದಲಿತ ಮುಖಂಡ ಎಚ್ಕೆ ಸಂದೇಶ್. ವಾರ್ತೆಗಳ ವಿವರ. ಹಾಸನ ತಾಲೂಕಿನ ಕಸಬಾ ಹೋಬಳಿಯ ಚಿಕ್ಕಹೊನ್ನೇನಹಳ್ಳಿ ಗ್ರಾಮದ ಜಮೀನೊಂದರಲ್ಲಿ ಅಕ್ರಮವಾಗಿ ಲೇಔಟ್ ನಿರ್ಮಿಸಿ ನಿವೇಶನಗಳನ್ನು ಮಾರಾಟ ಮಾಡಲಾಗುತ್ತಿದೆ ಎಂದು ಬಿಜೆಪಿ ಮುಖಂಡ ಹಾಗೂ ವಕೀಲ ದೇವರಾಜೇಗೌಡ ಗಂಭೀರ ಆರೋಪ ಮಾಡಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ದೇವರಾಜೇಗೌಡ, ಗ್ರಾಮದ ಹಳೆ ಸರ್ವೆ ನಂಬರ್ 53 ಹಾಗೂ ಹೊಸ ಸರ್ವೆ ನಂಬರ್ 62ರ ಸುಮಾರು 4 ಎಕರೆ ಜಮೀನನ್ನ ಕಾನೂನು ಬಾಹಿರವಾಗಿ ಬೇರೆಯವರ ಹೆಸರಿಗೆ ನೋಂದಣಿ ಮಾಡಿಸಿ ಮಾರಾಟ ಮಾಡಲಾಗಿದೆ. ಈ ಜಮೀನಿನ ನೋಂದಾಯಿತ ಒಪ್ಪಂದನ ನನ್ನ ಹೆಸರಿನಲ್ಲಿದ್ದರೂ ಅದನ್ನ ಕಡೆಗಣಿಸಿ ಅಕ್ರಮವಾಗಿ ವ್ಯವಹಾರ ನಡೆಸಲಾಗಿದೆ. ಈ ವಿವಾದದ ಸಂಬಂಧ ರಾಜಿ ಮಾಡಿಕೊಳ್ಳಲು ಮಾಜಿ ಶಾಸಕ ಪ್ರೀತಂ ಜೇಗೌಡ ಮತ್ತು ಇತರರು ಮುಂದಾಗಿದ್ರು. ಒಟ್ಟು 17 ಕೋಟಿಯನ್ನ ಚೆಕ್ ಹಾಗೂ ನಗದು ರೂಪದಲ್ಲಿ ನೀಡುವುದಾಗಿ ಭರವಸೆ ನೀಡಲಾಗಿತ್ತು. ಆದರೆ ಹಣ ನೀಡದ ಕಾರಣ ತಾವು ಹಾಸನ ಸಿವಿಲ್ ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ದು ಅದು ಅಂತಿಮ ಹಂತದಲ್ಲಿದೆ. ನ್ಯಾಯಾಲಯದಲ್ಲಿ ಪ್ರಕರಣ ಬಾಕಿ ಇದ್ದರೂ ಅದನ್ನು ಮರೆಮಾಚಿ ಅನೇಕರಿಗೆ ನಿವೇಶನಗಳನ್ನು ಮಾರಾಟ ಮಾಡಲಾಗಿದೆ. ಸಾರ್ವಜನಿಕರು ಇಲ್ಲಿನೇ ಮನೆಗಳನ್ನು ನಿರ್ಮಿಸುತ್ತಿದ್ದಾರೆ. ಮುಂದೆ ನ್ಯಾಯಾಲಯದಲ್ಲಿ ತೀರ್ಪು ನಮ್ಮ ಪರ ಬಂದರೆ ಅಂತಹ ನಿರ್ಮಾಣಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕಾಗುತ್ತದೆ. ಆದ್ದರಿಂದ ಸಾರ್ವಜನಿಕರು ಈ ವಿವಾದಿತ ನಿವೇಶನಗಳಲ್ಲಿ ಮನೆಗಳನ್ನು ನಿರ್ಮಿಸಿ ನಷ್ಟ ಅನುಭವಿಸಬಾರದು ಎಂದು ಅವರು ಮನವಿ ಮಾಡಿದ್ದಾರೆ. ಹಲವು ಪತ್ರಿಕಾಗೋಷ್ಠಿಯಲ್ಲಿ ಹಾಸನದ ಮಾಜಿ ಶಾಸಕರಾದಂಥ ಪ್ರೀತಂ ಜೇಗೌಡರ ವಿರುದ್ಧ ಒಂದು ಭೂ ಕಬಳಿಕೆ ವಿರುದ್ಧ ಅಂತ ಅಂದರೆ ನನ್ನ ಆಸ್ತಿಯಲ್ಲೇ ಅವರು ಯಾವ ರೀತಿ ಇಂಟರ್ಫಿಯರ್ ಆಗಿ ಬೇನಾಮಿ ವ್ಯಕ್ತಿಗಳಿಗೆ ಮಾರಾಟ ಮಾಡಿದ್ರು ಅಂತಂತೇಳಿ ಒಂದು ಪತ್ರಿಕಾಗೋಷ್ಠಿ ಕರೆದು ಕೂಡ ವಿಷಯ ತಿಳಿಸಿದ್ದೆ ನಾನು. ಏನು ಹಾಸನ ತಾಲೂಕು ಕಸಬಾ ಹೋಬಳಿ ಚಿಕ್ಕಹೊನ್ನೇನಹಳ್ಳಿ ಗ್ರಾಮದ ಹಳೆ ನಂಬರ್ 53 ಹೊಸ ನಂಬರ್ 62ಗೆ ಸಂಬಂಧಪಟ್ಟಂತೆ ಜಯನಗರ ಬಡಾವಣೆ ಇವತ್ತಿನ ಹಾಸನಕ್ಕೆ ಕೇಂದ್ರ ಬಿಂದುವಾಗಿರುವಂಥದ್ದು ಮತ್ತು ಅತಿ ಹೆಚ್ಚು ಬೆಲೆಯುಳ್ಳುವಂಥ ಜಾಗ ಅದು. ಬೆಂಗಳೂರಿನಲ್ಲಿ ಯಾವ ರೀತಿ MG ರೋಡ್ಗೆ ವ್ಯಾಲ್ಯೂ ಇದೆ, ಅದೇ ರೀತಿ ಹಾಸನದಲ್ಲೂ ಕೂಡ ಅತಿ ಹೆಚ್ಚು ಬೆಲೆ ಬಾಳುವಂಥ ಜಾಗ ಅಂದರೆ ಅದು ಇವತ್ತು ಜಯನಗರ ಜಾಗ. ಅದು ಇವತ್ತು ಒಂದು ಅಡಿ 5,000 ರಿಂದ 6,000 ರೂಪಾಯಿ ಇವತ್ತು ಓಡ್ತಾ ಇದೆ ಅಲ್ಲಿ. ಅಂಥ ಜಾಗದಲ್ಲಿ ಸುಮಾರು ನನಗೆ 4 ಎಕರೆ ಜಮೀನಿನ ಪೈಕಿ 3 ಎಕರೆ ಜಮೀನು ನನ್ನದೇ. ಆ ಜಮೀನು ನನ್ನ ಸ್ವಂತ ಆಸ್ತಿ ಇರ್ತದೆ ಅಲ್ಲಿ. ಆ ಆಸ್ತಿಯನ್ನು ತಾನು ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಪ್ರೀತಂಗೌಡರು ಸಬ್ ರಿಜಿಸ್ಟ್ರ್ ಆಫೀಸಿಗೆ ನನ್ನ ಹೆಸರಲ್ಲಿ ನೋಂದಣಿ ಆಗಿದ್ದರೂ ಕೂಡ, ಸೇಲ್ ಅಗ್ರಿಮೆಂಟ್ ರಿಜಿಸ್ಟರ್ ಆಗಿದ್ದರೂ ಕೂಡ ಅವರ ಪ್ರಭಾವವನ್ನು ಬಳಸಿ ಅವನ ಬೇನಾಮಿ ಗ್ಯಾಂಗ್ ಏನಿದೆ ಅದು ಲಕ್ಷ್ಮೀಕಾಂತ ಮತ್ತು ಇನ್ನೂ ಒಂದು ಗ್ಯಾಂಗು, ಆ ಗ್ಯಾಂಗಿಗೆ ಮಾರಾಟ ಮಾಡಿರುವಂಥದ್ದು ನಾನು ಜಗಜ್ಜಾಹೀರಾತಾಗಿತ್ತದು. ಭಾಳ ವಿಶೇಷವಾಗಿ ಆತನು ಕೂಡ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದ, ನಾನು ಕೂಡ ಸ್ಪರ್ಧೆ ಮಾಡಿತ್ತಿಲ್ಲ ಅವಾಗಿನ. ಆಗ ಶಾಸಕನಾಗಿದ್ದ ಅಲ್ಲಿ. ನಾನು ಯಾವಾಗ ಇದೆಲ್ಲ ಹಿಂದೆ ಹೇಳಿದ್ದೆ, ಹೈಕಮಾಂಡಿಗೆ ಪತ್ರವನ್ನು ಬರೆದ ನಂತರ ರಾಜಿ ಸಂಧಾನಕ್ಕೆ ಬಂದು ಈ ಬೇನಾಮಿ ಗ್ಯಾಂಗ್ನ ನಾಯಕನ ಕರ್ಕೊಬಂದು ಮಾತುಕತೆಯನ್ನು ಮಾಡಿ ಸುಮಾರು 6.5 ಕೋಟಿ ರೂಪಾಯಿ ಚೆಕ್ ಪೇಮೆಂಟು, ಮಿಕ್ಕಿದ್ದು ಕ್ಯಾಶ್, ಒಟ್ಟು 10.5 ಕೋಟಿ ರೂಪಾಯಿ ಪೇಮೆಂಟನ್ನು ಕೊಡ್ತೀವಿ ಅಂತ ಹೇಳಿ ಮತ್ತೆ ಅರ್ಕಲಗೂಡು ತಾಲೂಕಿನ ಅಬ್ಬೂರು ಮಾಚಗೌಡನಹಳ್ಳಿ ಗ್ರಾಮದಲ್ಲಿ ಆಶ್ರಯ ಯೋಜನೆಗೆ ಮೀಸಲಿಟ್ಟ ಜಾಗದಲ್ಲಿ ಅಕ್ರಮವಾಗಿ ಸರ್ಕಾರಿ ಕಟ್ಟಡ ಕಾಮಗಾರಿ ನಡೆಸಲಾಗುತ್ತಿದೆ ಎಂದು ಆರೋಪಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕಾರ್ಯಕರ್ತರು ಇಂದು ಜಿಲ್ಲಾಧಿಕಾರಿ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ.
ಪ್ರತಿಭಟನೆಯಲ್ಲಿ ಮಾತನಾಡಿದ ರೈತ ಸಂಘದ ಮುಖಂಡರು, ಅಬ್ಜರು ಮಾಚಿಗೌಡನಹಳ್ಳಿ ಗ್ರಾಮದ ಸರ್ವೆ ನಂಬರ್ 94ರಲ್ಲಿ 1991-92ರಲ್ಲಿ ಬಡವರು ಮತ್ತು ದಲಿತ ಕುಟುಂಬಗಳಿಗೆ ಆಶ್ರಯ ಯೋಜನೆಯಡಿ ಹಕ್ಕುಪತ್ರ ನೀಡಿ ನಿವೇಶನ ಹಂಚಿಕೆ ಮಾಡಲಾಗಿತ್ತು. ಅನೇಕರು ಅಲ್ಲಿ ಸಣ್ಣ ಶೆಡ್ಗಳನ್ನು ನಿರ್ಮಿಸಿಕೊಂಡು ವಾಸಿಸುತ್ತಿದ್ರು. ಆದರೆ ಇದೀಗ ರಾಜಕೀಯ ಪ್ರೇರಿತವಾಗಿ ಆ ಶೆಡ್ಗಳನ್ನು ತೆರವುಗೊಳಿಸಲಾಗಿದೆ. ಹಿಂದೆ ಈ ವಿಚಾರವಾಗಿ ಅಹೋರಾತ್ರಿ ಧರಣಿ ನಡೆಸಿದಾಗ ಜಿಲ್ಲಾಧಿಕಾರಿಗಳು ಸ್ವತಃ ಗ್ರಾಮಕ್ಕೆ ಭೇಟಿ ನೀಡಿ ಅಕ್ರಮ ಶೆಡ್ಗಳನ್ನು ತೆರವುಗೊಳಿಸಿ ಅರ್ಹ ಫಲಾನುಭವಿಗಳಿಗೆ ನ್ಯಾಯ ಒದಗಿಸುವುದಾಗಿ ಭರವಸೆ ನೀಡಿದ್ರು. ಆದರೆ ನಂತರ ನಡೆದ ಸರ್ವೆ ಪ್ರಕ್ರಿಯೆಯಲ್ಲಿ ರಾಜಕೀಯ ಒತ್ತಡ ಮತ್ತು ಹಣದ ಪ್ರಭಾವಕ್ಕೆ ಮಣಿದು ತಪ್ಪು ವರದಿ ಸಿದ್ಧಪಡಿಸಲಾಗಿದೆ. ಅನಧಿಕೃತ ಕಟ್ಟಡಗಳನ್ನು ಉಳಿಸಿಕೊಂಡು ವಿವಾದಿತ ಜಾಗದಲ್ಲೇ ಸರ್ಕಾರಿ ಕಟ್ಟಡ ನಿರ್ಮಾಣಕ್ಕೆ ಮುಂದಾಗಿರುವುದು ಕಾನೂನು ಬಾಹಿರ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ವಿವಾದಿತ ಜಾಗವನ್ನು ತಕ್ಷಣ ಮರು ಸರ್ವೆ ಮಾಡಬೇಕು, ಅಕ್ರಮವಾಗಿ ನಿರ್ಮಿಸಿರುವ ಕಟ್ಟಡಗಳನ್ನು ತೆರವುಗೊಳಿಸಬೇಕು, ತಪ್ಪಿತಸ್ಥ ತಹಶೀಲ್ದಾರ್, ಸರ್ವೇಯರ್ ಹಾಗೂ ಭೂ ಕಬಳಿಕೆದಾರರ ವಿರುದ್ಧ ಭೂ ಕಬಳಿಕೆ ಕಾಯ್ದೆಯಡಿ ಕ್ರಮ ಜರುಗಿಸಬೇಕು, ಹಕ್ಕುಪತ್ರ ಹೊಂದಿರುವ ನಿಜವಾದ ಫಲಾನುಭವಿಗಳಿಗೆ ನ್ಯಾಯ ಒದಗಿಸಬೇಕು. ಸಮಸ್ಯೆಯನ್ನು ಜಿಲ್ಲಾಡಳಿತ ಗಂಭೀರವಾಗಿ ಪರಿಗಣಿಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಪ್ರತಿಭಟನೆಯಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಬಾಬು, ಮುಖಂಡರಾದ ರಮೇಶ್, ಗೌರಮ್ಮ, ರಾಮಚಂದ್ರ ಸೇರಿದಂತೆ ಹಲವು ಫಲಾನುಭವಿಗಳು ಭಾಗವಹಿಸಿದರು. ರೈತ ಸಂಘ ಜಿಲ್ಲಾಧ್ಯಕ್ಷ ಬಾಬು, ಅಡ್ಕುಡ್ಗೂಡಲ್ಲಿ ಮಾಚ್ಕೋಡ್ನಳ್ಳಿ ಅನಧಿಷ್ಟ ಕಾಲ ಧರಣಿ, ನಾವು ಇಲ್ಲಿ ಅನಧಿಷ್ಟ ಕಾಲ ಧರಣಿ ಕೂತ್ಕೊಂಡಿದ್ರೆ ಬೀರ್ನಳ್ಳಿ ಕೆರೆದು ಮಾಚ್ಕೋಡ್ನಳ್ಳಿದು ಸ್ಟ್ರೈಕ್ ಕೂತಿದ್ದಾಗ ನಮಗೆ 9 ದಿವಸ ಪ್ರತಿಭಟನೆ ನಡೆದಾಗ ಅವತ್ತು ಬಂದು ಜಿಲ್ಲಾಧಿಕಾರಿಯವರು ನಮ್ಮನ್ನ ಏನಂದರು ಅಂದರೆ, ನೀವು ಏನೇನು ಹಕ್ಕುಪತ್ರ ಇದ್ದಾವೆ ಎಲ್ಲರದು ಹಕ್ಕುಪತ್ರ ಕೊಡಿ, ನೀವು ಹಕ್ಕುಪತ್ರ ಕೊಟ್ಟ ತಕ್ಷಣವೇ ನನಗೆ ಮರು ಹಕ್ಕುಪತ್ರನ ಕೊಟ್ಟು ನಮ್ಮನ್ನ ಸರ್ವೆ ಮಾಡಿ ಯಾರ್ಯಾರು ಬಡವ್ರಿಗೆ ಮನೆ ಕೊಡಬೇಕು ಅಂತ ಕೊಡ್ತೀವಿ ಅಂತ ಹೇಳಿ ಹೋದರು. ಆಮೇಲೆ ಏನು ಮಾಡಿದೆ, ಸರ್ವೆ ಮಾಡೋದು 1 ತಿಂಗಳು 1.5 ತಿಂಗಳು ಲೇಟ್ ಆಯಿತು. ಸರ್ವೆ ಇನ್ನೂ ರಿಪೋರ್ಟ್ ಬಂದಿಲ್ಲ ಅಂತ ಎಲ್ಲರೂ ಹೋಗಿ ನಾವು ಎಸಿಯಿಂದ ಹಿಡ್ದು DC ಆಫೀಸಿಗೆ 10 ಸರಿ ಬಂದರು. ಜಿಲ್ಲಾಧಿಕಾರಿ ಅವ್ರು ನಮ್ಮನ್ನ ಏನನ್ನೋರು ಅಂದರೆ, ಮನೆ ನಿಮಗೇನು ಇಲ್ಲ, ಹೆದರಬೇಡಿ, ನೀವು ಯಾರು ಏನು ಹೇಳಿದ್ರು ನಮ್ಮ ಹತ್ರ ಬನ್ನಿ, ನಿಮ್ಮ ಮನೆ ನಿಮಗೆ ಅಂತ ಹೇಳಿರೋಂಥವ್ರು ಇವತ್ತು ನನ್ನ ಏಕಾವಚ್ಯದಲ್ಲಿ ಶನಿವಾರ ದಿವಸ ಯಾರು ಇಲ್ಲಾದರೂ ಜನದಲ್ಲಿ ತಹಸೀಲ್ದಾರು ನಮ್ಮ ಶಾಸಕರನ್ನ ಮಂಜಣ್ಣನ ಕರ್ಕೊಬಂದ್ಬಿಟ್ಟು ಉದ್ಘಾಟನೆ ಮಾಡ್ತಾರೆ. ಜನ ಹೋಗಿ ಅಲ್ಲಿ ಕೇಳಿದ್ರೆ ಗುಂಡಾಗಿರಿ ಮಾಡಿ ಅವ್ರ ಮೇಲೆ ಕಲ್ಲು ತೂರಾಟನ ಮಾಡಿಸಿ ನೀವು ಏನಕ್ಕೆ ಬಂದಿದ್ದೀರಾ ಅಂತ ಕೇಳಿ ಈ ಥರ ದಬ್ಬಾಳಿಕೆನ ಗುಂಪು ಮಾಡ್ತಾರೆ. ಆದರೆ 37 ಜನ ಏನಿದ್ದಾರೆ ಅವ್ರ ಹಕ್ಕುಪತ್ರ ಕೊಟ್ಟಿಲ್ಲ ಅಂದರೆ ನೀವು ಅವ್ರನ್ನ ಮನೇನ ಈ ವಾರದಲ್ಲಿ ನೀವು ಏನಾರು ಅವ್ರನ್ನ ಕೊಟ್ಟಿಲ್ಲ ಅಂದರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಸನ ಜಿಲ್ಲೆಯಿಂದ ಹೋಗಿ ಅದು ನೀವೇನು ಉದ್ಘಾಟನೆ ಮಾಡಿದಿರೋ ಇಡೀ ರಾಜ್ಯದವ್ರನ್ನ ಗಡು ಕೊಟ್ಟು ಇಂಥ ಬೆಸ್ಟ್ ತಹಸೀಲ್ದಾರ್ನ ಕಿತ್ತಾಕಿ ನಾವೇ ಬಡವ್ರನ್ನ ಮನೆ ಕಟ್ಸೋ ಕೆಲಸನ ನಾವು ಕಾನೂನು ಕೈಗೆ ತೊಗೋಬೇಕಾಗುತ್ತೆ. ಆದರೆ ಜಿಲ್ಲಾಧಿಕಾರಿ ಅವರು ನಮ್ಮ ಕೈ ಸಿಗ್ತಾಯಿಲ್ಲ. ಎಲ್ಲದಕ್ಕೂ SR ಅಂತ ಹೇಳಿ ಹೋಯ್ತಾರೆ, ಆದರೆ ಉದ್ಘಾಟನೆ ಮಾಡೋಕ್ಕೆ SR ಇರೋಲ್ಲೇನೋ ಇವರಿಗೆ. ಅವತ್ತು ತಹಸೀಲ್ದಾರ್ ಹೆಂಗೆ ಬಂದರೋ ರಜದ ದಿವಸ ಬಡವ್ರನ್ನ ಏನು ಆಟ ತಿಳ್ಕೊಬಿಟ್ಟಿದ್ದಾರೋ. ಬೀರ್ನಳ್ಳಿ ಕೆರೆಯಲ್ಲಿ 22 ವರ್ಷದಿಂದ ಜನ ಎಲ್ಲೆಲ್ಲಿ ವಾಸ ಇದ್ದಾರೆ, ಯಾರ್ಯಾರ ಮನೇಲಿ ವಾಸ ಇದ್ದಾರೆ, ಖುದ್ದಾಗಿ AC ಹೇಳಿದ್ದಾರೆ. ಇವರು ನಿಜಾಲು ಬಡವರು, ಇವ್ರಿಗೆ ಏನಾರ ಅಲ್ಲಿ ನಿಮಗೆ ಜಿಲ್ಲಾಧಿಕಾರಿ ಅವ್ರು ನಿಮಗೆ ಹಕ್ಕುಪತ್ರ ಕೊಟ್ಟಿದ್ರೆ ನಾವು ಯಾವುದೇ ಕಾರಣಕ್ಕೂ ನಿಮಗೆ ನ್ಯಾಯ ಸಿಕ್ಕುತ್ತೆ, ನೀವು ತಲೆ ಕೆಡಿಸ್ಕೊಂಡು ನಾವು SR ಅಂತ ಇದ್ದೆ ಬುಳಿ ಹೋಲಿ 1 ತಿಂಗಳು ಅಂತ ಕಾಯ್ತಿದ್ರೆ ಇವ್ರು ನೋಡಿದ್ರೆ ಹುಡುಗಾಟ. ಟಾಟಾ ಹ್ಯಾರಿಯರ್ ಕಾರು ಖರೀದಿಗೆ ಸಂಪೂರ್ಣ ಹಣ ಪಾವತಿಸಿದ್ರು ತಿಂಗಳುಗಟ್ಟಲೆ ಸತಾಯಿಸಿ ಕಾರು ನೀಡದೆ ಶೋರೂಮ್ ಆಡಳಿತ ಮಂಡಳಿ ಗ್ರಾಹಕನಿಗೆ ವಂಚಿಸಿರುವ ಘಟನೆ ನಡೆದಿದೆ. ಚಿಕ್ಕಕೊಂಡಗುಳದ ಚಂದನ್ ಎಂಬುವರು ಟಾಟಾ ಹ್ಯಾರಿಯರ್ ಅಡ್ವೆಂಚರ್ ಎಕ್ಸ್ಪ್ರೆಸ್ ಕಾರನ್ನು ಬುಕ್ ಮಾಡಿದ್ದು ಏಪ್ರಿಲ್ 27ರಂದು ಬುಕಿಂಗ್ ಪ್ರಕ್ರಿಯೆ ಪೂರ್ಣಗೊಂಡಿತ್ತು. ಜೂನ್ 3ರಂದು ಕಾರು ಹಸ್ತಾಂತರಿಸುವುದಾಗಿ ಭರವಸೆ ನೀಡಿದ ಶೋರೂಮ್ನವರು ನಂತರ ವಿವಿಧ ಕಾರಣಗಳನ್ನು ನೀಡಿ ದಿನಾಂಕವನ್ನು ಮುಂದೂಡುತ್ತಾ ಬಂದಿದ್ದಾರೆ. ಗ್ರಾಹಕರಿಂದ 5 ಲಕ್ಷ ಡೌನ್ ಪೇಮೆಂಟ್ ಮತ್ತು 19 ಲಕ್ಷ ಲೋನ್ ಮೂಲಕ ಒಟ್ಟು 24 ಲಕ್ಷವನ್ನು ಶೋರೂಮ್ನವರು ಈಗಾಗಲೇ ವಸೂಲಿ ಮಾಡಿದ್ದಾರೆ. ಹಣ ಪಾವತಿಸಿ 1 ತಿಂಗಳು ಕಳೆದರೂ ಕಾರು ಮಾತ್ರ ಶೋರೂಮ್ಗೆ ಬಂದಿಲ್ಲ. ಲೋನ್ ಪ್ರಕ್ರಿಯೆ ಮುಗಿದು 22 ದಿನಗಳಾಗಿದ್ದು ಈಗಾಗಲೇ ಮೊದಲ ಕಂತಿನ ಹಣ ಪಾವತಿಸುವ ಸಮಯ ಬಂದಿದ್ರೂ ವಾಹನ ಮಾತ್ರ ಕೈ ಸೇರಿಲ್ಲ. ಗಾಡಿ ಬರುವ ಬಗ್ಗೆ ಪದೇ ಪದೇ ಸುಳ್ಳು ಹೇಳುತ್ತಾ ಸತಾಯಿಸುತ್ತಿರುವ ಮ್ಯಾನೇಜರ್ ಲೋಕನಾಥ್ ಕೇಳಲು ಹೋದಾಗ ಗ್ರಾಹಕರೊಂದಿಗೆ ಅಸಭ್ಯವಾಗಿ ವರ್ತಿಸುತ್ತಿದ್ದಾರೆ ಎಂದು ಸಂತ್ರಸ್ತರು ಆರೋಪಿಸಿದ್ದು, ನನಗೆ ಕಾರು ಬೇಡ, ನನ್ನ ಪರಿಸ್ಥಿತಿ ಅರ್ಥ ಮಾಡಿಕೊಳ್ಳದ ಶೋರೂಮ್ಗೆ ನಾನು ಕಾಯಲು ಸಿದ್ಧವಿಲ್ಲ, ಕೂಡಲೇ ನನ್ನ ಲೋನ್ ಮೊತ್ತವನ್ನು ಬ್ಯಾಂಕಿಗೆ ಹಿಂತಿರುಗಿಸಬೇಕು, ಅದಕ್ಕೆ ಸಂಬಂಧಿಸಿದ ಚಾರ್ಜ್ಗಳನ್ನು ಶೋರೂಮ್ ಭರಿಸಬೇಕು ಮತ್ತು ನನ್ನ ಡೌನ್ ಪೇಮೆಂಟ್ ಹಣಕ್ಕೆ ಸೂಕ್ತ ಪರಿಹಾರ ನೀಡಬೇಕು ಅಂತ ಚಂದನ್ ಪ್ರತಿಕ್ರಿಯಿಸಿದ್ದಾರೆ. ನಾನಿಲ್ಲಿ ಟಾಟಾ ಶೋರೂಮಲ್ಲಿ ಟಾಟಾ ಹ್ಯಾರಿಯರ್ ಅಡ್ವೆಂಚರ್ ಎಕ್ಸ್ಪ್ರೆಸ್ ಅಂತ ಒಂದು ಕಾರ್ ಬುಕ್ ಮಾಡಿದ್ದೆ. ಬುಕ್ ಮಾಡಿದ ಡೇಟ್ ಬಂದುಬಿಟ್ಟು ಏಪ್ರಿಲ್ 27ನೇ ತಾರೀಕು. ನನಗೆ ಜೂನ್ 3ನೇ ತಾರೀಕು ಗಾಡಿ ಕೊಡ್ತೀನಿ ಅಂತ ಇವ್ರು ಒಪ್ಕೊಂಡಿದ್ರು. ನಮ್ಮ ಅಪ್ಪ ಅಮ್ಮಂದು 25ನೇ ವರ್ಷದ ಆ್ಯನಿವರ್ಸರಿ ಇತ್ತು. 3ನೇ ತಾರೀಕು ಇವ್ರ ಕೈಲಿ ಕೊಡೋಕ್ಕಾಗಲಿಲ್ಲ. ಕೊನೆಗೆ ಏನು ಮಾಡಿದ್ರು, 19ನೇ ತಾರೀಕು ಕೊಡ್ತೀನಿ ಅಂತ ಒಪ್ಕೊಂಡ್ರು. ಸರ್ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಮಾಡ್ಕೋಬೇಡಿ ಸರ್, ನಾನಿಲ್ಲಿ 100% ಕೊಟ್ಟೇ ಕೊಡ್ತೀನಿ ಅಂತೇಳಿ 19ನೇ ತಾರೀಕಿಗೆ ಒಪ್ಕೊಂಡ್ರು. 19ನೇ ತಾರೀಕಿಗೂ ಗಾಡಿ ಬರಲಿಲ್ಲ. ನಾನೇನು ಮಾಡಿದೆ, ಇವ್ರು ಗಾಡಿ ತರಿಸ್ತಾ ಇಲ್ವಲ್ಲ ಅಂತೇಳ್ಬಿಟ್ಟು ಬೆಂಗಳೂರು KST ಮೋಟರ್ಸಲ್ಲಿ ಗಾಡಿನ ಬುಕ್ ಮಾಡಿದ್ದೆ, ಇನ್ನೊಂದು ಗಾಡಿನ. ಆ ದುಡ್ಡನ್ನೂ ಕೊಡಲಿಲ್ಲ ಇವರು. ಸರ್ ನಾನು 26ನೇ ತಾರೀಕು ನಿಮಗೆ ಗಾಡಿ ಕೊಡ್ತೀನಿ ಸರ್, ಮಿಸ್ಸೇ ಮಾಡಲ್ಲ, ನಾನು ಬಿಲ್ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಇನ್ನೊಂದು ಕಡೆಯಿಂದಾದ್ರೂ ತರಿಸ್ಕೊಡ್ತೀನಿ ಅಂತ ಹೇಳಿ ಬರೀ ಸುಳ್ಕತೆಗಳೇ ಹೇಳ್ತಿದ್ದಾರೆ.
ಇವತ್ತಿನವರೆಗೂ ಬರೀ ಸುಳ್ಳು. ಆ 24 ಲಕ್ಷ ನಂತರ ಪೇಮೆಂಟ್ ಮಾಡಿಸ್ಕೊಂಡಿದ್ದಾರೆ ಫುಲ್ ಕಂಪ್ಲೀಟಾಗಿ ಪೇಮೆಂಟ್ ಮಾಡಿಸ್ಕೊಂಡು ಹೆಚ್ಚು ಕಮ್ಮಿ 1 ತಿಂಗಳಾಗಿದೆ. 5 ಲಕ್ಷ ಡೌನ್ ಪೇಮೆಂಟ್ ಮಾಡಿಸ್ಕೊಂಡು 1 ತಿಂಗಳಾಗಿದೆ. 19 ಲಕ್ಷ ಲೋನ್ ಮಾಡಿಸ್ಕೊಂಡು ಹೆಚ್ಚು ಕಮ್ಮಿ 25 ದಿನ ಆಗಿದೆ. ಇನ್ನೊಂದು 4 ದಿನ ಬಿಟ್ಟರೆ ಲೋನ್ ಬರುತ್ತೆ. ಇವರು ಗಾಡಿನೇ ತರಿಸಿಲ್ಲ. 1 ವಾರದಿಂದ ನನಗೆ ಇಲ್ಲೇ ನೆಲಮಂಗಲದಲ್ಲಿ ಬರ್ತಾಯಿದೆ ಟ್ರಕ್ಕು, ಇಲ್ಲೇ ಚನ್ನರಾಯಪಟ್ಟಣದಲ್ಲಿದೆ. ಶನಿವಾರ ಬೆಳಗ್ಗೆ ಅವರು ಮ್ಯಾನೇಜರು ಲೋಕನಾಥ್ ಅಂತ ಮ್ಯಾನೇಜರು ನೆಲಮಂಗಲದಲ್ಲಿ ಬರ್ತಾಯಿದೆ. ಸರ್ ನಿಮಗೆ ಬೆಳಗ್ಗೆ 10 ಗಂಟೆ ಅಷ್ಟಿಗೆ ಗಾಡಿ ಕೊಡ್ತೀನಿ ಅಂತೇಳಿ ಡೈಲಿ ನಮ್ಮನ್ನ ಸತಾಯಿಸ್ತಾ ಇದ್ದಾರೆ. ನಾವು ಎಲ್ಲ ಗಾಡಿಗೆ ಆರಾಗಿರ ಎಲ್ಲ ರೆಡಿ ಮಾಡಿಕೊಂಡು ಫ್ಯಾಮಿಲಿ ಎಲ್ಲ ಬರೋಣ ಅಂತ ರೆಡಿ ಆಗಿದ್ವಿ. ಇವ್ರೇನು ಮಾಡ್ತಾರೆ, ಶುಕ್ರವಾರ ಗಾಡಿನೇ ತರಿಸ್ಲಿಲ್ಲ. ತರ್ಸೋದಲ್ದಲೆ ಏನು ಅಂತ ಕೇಳಿದ್ರೆ, ನೀವೇನಕ್ಕೆ ಪೇಮೆಂಟ್ ಮಾಡಿದ್ರಿ, ನಾನೇನಾದ್ರು ಪೇಮೆಂಟ್ ಮಾಡೋಕೆ ಹೇಳಿದ್ನಾ, ನನ್ನ ಜಾಗದಲ್ಲಿ ನಿಂತ್ಕೊಂಡು ನೀವೇನು ಜಗಳ ಮಾಡ್ತಾ ಇರೋದು ಅಂತ ಹೇಳಿ ವಾದ ಮಾಡ್ತಾ ಇದ್ದಾರೆ ಮ್ಯಾನೇಜರು. ಈ ಥರ ಮ್ಯಾನೇಜರ್ ಇಲ್ಲಿ ಇದು ಸರ್ವಿಸ್ ವರ್ಷಾಗಿದೆ. ಯಾರು ನಾವು ಕೇಳೋದೇ ತಪ್ಪ, ದುಡ್ಡು ಕಟ್ಟಿ 24 ಲಕ್ಷ ನಮ್ಮ ಹತ್ರ ದುಡ್ಡು ಕಟ್ಟಿಸ್ಕೊಂಡು ಗಾಡಿ ಕೇಳೋದೇ ತಪ್ಪು ಅನ್ನೋ ಥರ ಮಾತಾಡ್ತಾ ಇದ್ದಾರೆ. ಲೋನ್ ಬಂದು 22 ದಿನ ಆಗಿದೆ ಇವರಿಗೆ. ಮೊದಲನೇ ಕಂತು ಇನ್ನು 4 ದಿನ ಲೋನು, 15ನೇ ತಾರೀಕಿಗೆ ಲೋನು. ಗಾಡಿನೇ ಬಂದಿಲ್ಲ ಶೋರೂಮಿಗೆ, ದುಡ್ಡು ಕೊಡ್ತಾಯಿಲ್ಲ, ಗಾಡಿನೂ ಕೊಡ್ತಾಯಿಲ್ಲ. ಸಖತ್ ಹಿಂಸೆ ಕೊಡ್ತಾ ಇದ್ದಾರೆ. 5 ದಿನದಿಂದ ಬೆಳಗ್ಗೆ ಸಂಜೆ ಇಲ್ಲೇ ಡೈಲಿ ಅಲಿತಾ ಇದ್ದೀನಿ ಇವ್ರ ಹತ್ರ. ಸರ್ ನನಗೆ ಜಿಲ್ಲೆಯ ಆಲೂರು ತಾಲೂಕಿನ ಕಾಮತಿ ಗ್ರಾಮದಲ್ಲಿ ಸರ್ಕಾರಿ ಭೂಮಿ ಒತ್ತುವರಿ ಆರೋಪದ ವಿಚಾರವಾಗಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ. ಜಾತಿ ನಿಂದನೆ ಹಾಗೂ ಜೀವ ಬೆದರಿಕೆ ಆರೋಪದಡಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಈ ಕುರಿತು ಮಾತನಾಡಿದ ಗ್ರಾಮಸ್ಥರು, ಸರ್ಕಾರಿ ಕಂದಾಯ ಭೂಮಿ ಒತ್ತುವರಿ ಆರೋಪದ ವಿಚಾರವಾಗಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗ್ರಾಮದ ಸರ್ವೆ ನಂಬರ್ 73ಕ್ಕೆ ಸೇರಿದ ಸರ್ಕಾರಿ ಭೂಮಿಯಲ್ಲಿ ಅಕ್ರಮವಾಗಿ ಬೇಲಿ ಹಾಗೂ ಶೆಡ್ ನಿರ್ಮಿಸಲಾಗಿದೆ ಎಂದು ಆರೋಪಿಸಿದ್ದು, ಈ ಬಗ್ಗೆ ಪ್ರಶ್ನಿಸಲು ಹೋದ ವೇಳೆ ಜಾತಿ ನಿಂದನೆ ಹಾಗೂ ಜೀವ ಬೆದರಿಕೆ ಹಾಕಲಾಗಿದೆ ಎಂದು ದೂರಿದ್ದಾರೆ. ಈ ಸಂಬಂಧ ಆರೋಪಿಗಳ ವಿರುದ್ಧ ಆಲೂರು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರವಿಟ್ಟು ಕಳೆದ 3 ದಿನಗಳಿಂದ ಗ್ರಾಮಸ್ಥರು ಶಾಂತಿಯುತ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಆರೋಪಿಗಳ ವಿರುದ್ಧ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಾಯ್ದೆ ಸೇರಿದಂತೆ ಸಂಬಂಧಿತ ಕಾನೂನುಗಳಡಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದು, ನ್ಯಾಯ ಸಿಗದಿದ್ದರೆ ಹೋರಾಟ ತೀವ್ರಗೊಳಿಸುವ ಎಚ್ಚರಿಕೆಯನ್ನು ನೀಡಿದ್ದಾರೆ. ನನ್ನ ಹೆಸರು ಮಂಜುನಾಥ್ ಕಾಮತಿ ಅಂತ ಹೇಳಿ. ವಿಷಯ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ನಮ್ಮ ಕಂದಾಯ ಗ್ರಾಮವಾದಂಥ ಸರ್ವೆ ನಂಬರ್ 73 ಜಾಗದ ವಿಷಯವಾಗಿ ಇವತ್ತು ನಾವು DC ಆಫೀಸ್ ಮುಂದೆ ಬಂದಿದ್ದೀವಿ. ಕಾರಣ ಏನಂದರೆ, ಇವತ್ತು ಅಕ್ರಮವಾಗಿ ಬೇಲಿ ಆಗ್ತಿದ್ದದನ್ನು ನಾವು ಕೇಳಕ್ಕೆ ಹೋಗಿದ್ವಿ. ಕೇಳಕ್ಕೆ ಹೋದಾಗ ಅವರು ನಮ್ಮೊಟ್ಟಿಗೆ ತೀವ್ರ ವಾಗ್ವಾದಕ್ಕೆ ಇಳಿದ್ರು. ನಮಗೆ ಹೀನಮಾನವಾಗಿ ಬೈದಿದ್ದರಿಂದ ನಾವೇ ಖುದ್ದಾಗಿ ಆ ಜಾಗವನ್ನು ನಾವು ತಂತಿಯನ್ನು ತೆಗೆದುಹಾಕಿದ್ವಿ. ತೆಗೆದುಹಾಕಿದ ನಂತರನೂ ಕೂಡ ಈಗ ಏನಾಗಿದೆ ಅಂದರೆ, ನಮಗೆ ಒಂದು ಕಂದಾಯ ಗ್ರಾಮ ಸರ್ಕಾರಿ ಜಾಗ ಆಗಿರೋದ್ರಿಂದ ನಾವು ಗ್ರಾಮಸ್ಥರೆಲ್ಲ ಬಂದಿರೋ ಉದ್ದೇಶ ಏನಂದರೆ, ಆ ಸರ್ಕಾರಿ ಜಾಗವನ್ನು ಸುರಕ್ಷತೆಯಿಂದ ಕಾಪಾಡ್ಕೋಬೇಕನ್ನೋ ಉದ್ದೇಶದಿಂದ ಬಂದಿದ್ದೀವಿ. ಅದು ತಮ್ಮ ಜಿಲ್ಲಾಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಆ ಜಾಗವನ್ನು ಸಂರಕ್ಷಣೆ ಮಾಡಬೇಕು. ಯಾವುದೇ ಒತ್ತುವರಿ ಮಾಡದೆ, ಪರಬರೆ ಮಾಡದೆ, ಅಕ್ರಮ ಜಾಗದವರು ಯಾರು ಕೂಡ ಅಲ್ಲಿ ಹತ್ತಿರಕ್ಕೆ ಬರೋದ ರೀತಿಯಲ್ಲಿ ಅದನ್ನು ರಕ್ಷಣೆ ಮಾಡಬೇಕು. ಮತ್ತು ಈ ಜಾಗವನ್ನು ಮಂಜೂರಾದಂಥ ಜಾಗವನ್ನು ಮಾರಾಟ ಮಾಡಿದ್ದಾರೆ. ಅದು ಹಿಂದೆ 2004, 2005, 2014 ಇಂತೆಲ್ಲ ಅಗ್ರಿಮೆಂಟ್ ಮಾಡ್ಕೊಂಡು 50, 1 ಲಕ್ಷ ಈ ಥರಕ್ಕೆಲ್ಲ ಮಾರಾಟ ಮಾಡಿದ್ದಾರೆ. ಅವ್ರಿಗೂ ಕೂಡ ಇವತ್ತು ಪರಿಸ್ಥಿತಿ ಏನು ಎದುರಾಗಿದೆ ಅಂದರೆ, ಅವ್ರಿಗೂ ಕೂಡ ಈಗ ದುಡ್ಡು ಮತ್ತು ಇನ್ನೂ ಬೇಡಿಕೆಗಳನ್ನು ಇಡುವಂಥದ್ದಾಗಲಿ, ಇನ್ನೂ ಹಣ ಕೊಡಿ ಅಂತ ಹೇಳಿ ಅವರಿಗೆ ತುಂಬ ಸಮಸ್ಯೆ ಕೊಡ್ತಾ ಇದ್ದಾರೆ. ಮತ್ತು ಆ ಜಾಗದಲ್ಲಿರ್ತಕ್ಕಂಥ ಕಂದಾಯ ಗ್ರಾಮವನ್ನಾಗಿ ಮಾಡಿರ್ತಕ್ಕಂಥ ಜಾಗವನ್ನು ಅದು ಸಂರಕ್ಷಣೆ ಮಾಡಬೇಕಾದದ್ದು ಸರ್ಕಾರದ ಕರ್ತವ್ಯ ಮತ್ತು ಅಧಿಕಾರಿಗಳ ಕರ್ತವ್ಯ. ಇದರ ವಿಷಯವಾಗಿ ನಾವು AC ಅವರಿಗೆ, ತಹಶೀಲ್ದಾರ್ ಅವರಿಗೆ ಮತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಕೂಡ ಇವತ್ತು ಮನವಿ ಕೊಡ್ತಾ ಇದ್ದೇವೆ. ಇದರ ಸಂಬಂಧವಾಗಿ ಮಾನ್ಯ ತಹಶೀಲ್ದಾರ್ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ, ಇದು ಕಂದಾಯ ಗ್ರಾಮಕ್ಕೆ ಅದನ್ನು ನಾವು ಕಳೆದಿದ್ದೀವಿ ಅಂತ, ಅದನ್ನು ನಾವು ಸರ್ವೆ ಮಾಡಿ ಕಳೆದಿದ್ದೀವಿ ಅಂತ ಹೇಳಿದ್ರು ಕೂಡ ಈ ಅಕ್ರಮ ಸಾಗುವಳಿದಾರರು ಅಂದರೆ ಕಾಮಾಕ್ಷಿ, ಯೋಗೇಶ್ ಮತ್ತು ಪವಿತ್ರ ಕೀರ್ತಿ ಇವರು ಏನು ಮಾಡ್ತಿದ್ದಾರೆ ಅಂದರೆ, ಮತ್ತೆ ಅಲ್ಲಿ ಏನೇನೋ ಬೇರೆ ಬೇರೆ ಥರದ ಅಕ್ರಮವಾಗಿ ಶೆಡ್ ಹಾಕೋಣಂಥದ್ದು, ಮತ್ತು ಬೇಲಿ ಹಾಕೋಂಥದ್ದು, ಮತ್ತು ಒಲೆ ಹಾಕ್ಕೊಂಡು ಬೇರೆ ಬೇರೆ ಥರದ ಸುದ್ದಿ ಮಾಡಿಸೋಂಥದ್ದು. ಆಮೇಲೆ ನಮಗೆ ಜಾಗ ಬಿಡ್ಲಂದ್ರೆ ವಿಷಯ ಕೊಡಿ. ಜಿಲ್ಲೆಯ ಬೇಲೂರು ತಾಲೂಕಿನ ರೈತನೊಬ್ಬ ಕೃಷಿ ಔಷಧಿ ಅಂಗಡಿಯವರು ನೀಡಿದ ಹೊಸ ಔಷಧಿ ಸಿಂಪಡಿಸಿದ ಪರಿಣಾಮ ಶುಂಠಿ ಬೆಳೆ ಸಂಪೂರ್ಣ ಹಾನಿಯಾಗಿದೆ ಎಂದು ಆರೋಪಿಸಿದ್ದಾರೆ. ಬೇಲೂರು ತಾಲೂಕಿನ ಕಸ್ಬಾ ಹೋಬಳಿಯ ಕಬ್ಬಿನಮನೆ ಗ್ರಾಮದ ರೈತ ಮಹೇಶ್ ಗುತ್ತಿಗೆ ಪಡೆದ ಸುಮಾರು 1.30 ಎಕರೆ ಜಮೀನಿನಲ್ಲಿ 33 ಚೀಲ ಶುಂಠಿ ಬೆಳೆ ಬೆಳೆದಿದ್ರು. ಬೆಳಗ್ಗೆ ಔಷಧಿ ಖರೀದಿಸಲು ಬೇಲೂರಿನ ದಾಸೇಗೌಡ ಪ್ಯಾಂಟೇಜ್ ಸರ್ವಿಸ್ ಅಂಗಡಿಗೆ ತೆರಳಿದ ವೇಳೆ ಹೊಸ ಔಷಧಿ ಎಂದು ನೀಡಿದ ಉತ್ಪನ್ನವನ್ನು ಸಿಂಪಡಿಸಿದ ನಂತರ 3 ತಿಂಗಳಾದರೂ ಬೆಳೆ ಸರಿಯಾಗಿ ಬೆಳೆಯಲಿಲ್ಲ ಎಂದು ರೈತ ಆರೋಪಿಸಿದ್ದಾರೆ. ಈ ಬಗ್ಗೆ ಪ್ರಶ್ನಿಸಿದಾಗ ಮತ್ತೊಂದು ಔಷಧಿ ನೀಡಲಾಗಿದ್ದು ಅದರಿಂದಲೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಅವರು ಹೇಳಿದ್ದಾರೆ. ಬಳಿಕ ಉಷ್ಣಾಂಶದ ಕಾರಣದಿಂದ ಹೀಗಾಗಿದೆ ಎಂದು ಹೇಳಿ ಯಾರಿಗೂ ವಿಷಯ ತಿಳಿಸದಂತೆ 20 ರಿಂದ 30 ಸಾವಿರ ರೂಪಾಯಿ ನೀಡುವುದಾಗಿ ಹೇಳಲಾಗಿದೆ ಎಂದು ರೈತ ಆರೋಪಿಸಿದ್ದಾರೆ. ಆದರೆ ತಮಗೆ ಸುಮಾರು 10 ರಿಂದ 12 ಲಕ್ಷ ರೂಪಾಯಿ ನಷ್ಟವಾಗಿದೆ ಎಂದು ದೂರಿರುವ ಮಹೇಶ್ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲು ಹೋದಾಗ ಅರ್ಜಿ ಸ್ವೀಕರಿಸಲಿಲ್ಲ ಎಂದು ಆರೋಪಿಸಿದ್ದಾರೆ.
ಬೆಳೆನಾಶಕ್ಕೆ ಕಾರಣರಾದವರ ವಿರುದ್ಧ ಪ್ರಕರಣ ದಾಖಲಿಸಿ ಔಷಧಿಯ ಗುಣಮಟ್ಟದ ಬಗ್ಗೆ ತನಿಖೆ ನಡೆಸಿ ತಮಗೆ ಸೂಕ್ತ ಪರಿಹಾರ ನೀಡುವಂತೆ ರೈತ ಜಿಲ್ಲಾಡಳಿತವನ್ನು ಆಗ್ರಹಿಸಿದ್ದಾರೆ. ಏನು ಬೇಲೂರು ತಾಲೂಕಿನ ಕಸ್ಬಾ ಹೋಬಳಿಯ ಕಬ್ಬಿಮನೆ ಗ್ರಾಮದ ಮಹೇಶ್ ಎಂಬಾತ ಅದೇ ಪಕ್ಕದ ಗ್ರಾಮದಲ್ಲಿ ಜಮೀನನ್ನ ಏನು ಗುತ್ತಿಗೆ ತಗೊಂಡು ಸುಮಾರು 1.5 ಎಕರೆ ಜಾಗದಲ್ಲಿ 20 ಚೀಲ ಶುಂಠಿ ಹಾಕ್ತಾರೆ. ಅದೇ ಬೇಲೂರಿನ 33 ಚೀಲ ಶುಂಠಿ ಹಾಕ್ತಾರೆ. ಇದೇ ಬೇಲೂರಿನ ದಾಸಗೌಡ ಪ್ಲಾಂಟೇಶನ್ ಸರ್ವಿಸ್ನ ರಘು ಅವರ ಹತ್ರ ಸುಮಾರು 3 ವರ್ಷದಿಂದವ ಔಷಧಿಗಳನ್ನು ಖರೀದಿ ಮಾಡ್ತಿರ್ತಾರೆ ಬೆಳಿಗ್ಗೆ. ಆ ನಂಬಿಕೆ ಮೇಲೆ ಔಷಧಿನ ಕಳೆನಾಶಕನ ಔಷಧಿ ಕೊಡಿ ಅಂತ ಹೋದಾಗ ಇದು ಬೇರೆ ಒಂದು ಹೊಸ ಔಷಧಿ ಬಂದಿದೆ, ಭಾಳ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಬೇರೆ ಔಷಧಿ ಕೊಡ್ತಾರೆ. ಅದನ್ನು ಹೋಗಿ ಸಿಂಪಡಣೆ ಮಾಡಿದರೆ 3 ತಿಂಗಳಾದರೂ ಕೂಡ ಶುಂಠಿ ಹುಟ್ಟೋದೇ ಇಲ್ಲ. ಯಾಕೆ ಹೀಗಾಯಿತು ಅಂತ ಮತ್ತೋಗಿ ಅಂಗಡಿ ಮಾಲೀಕನ ಕೇಳಲಾಗಿ ಮತ್ತೆ ಬೇರೆ ಔಷಧಿ ಕೊಡ್ತೀನಿ ಅಂತೇಳಿ ಮತ್ತೊಂದು ಔಷಧಿ ಕೊಡ್ತಾನೆ. ಆದರೆ ಆಗಲೂ ಕೂಡ ಶುಂಠಿ ಹುಟ್ಟಲ್ಲ. ಆಗ ನೀವು ಹೋಗಿ ಈ ಥರ ಕೇಳಿದರೆ ಇದು ಉಷ್ಣಾಂಶಕ್ಕೆ ಐತೆ ಅಂತ ಬೇರೆ ನೆಪ ಹೇಳಿ ನಿಮಗೇನಾದ್ರು ಒಂದು 20,000 30,000 ಪರಿಹಾರ ಕೊಡ್ತೀನಿ, ಯಾರಿಗೂ ಹೇಳಬೇಡ ಅಂತ ಹೇಳಿ ಏನೋ ಅವ್ರ ಬಗ್ಗೆ ಕೇಳ್ತಾರೆ. ಆದರೆ ನಾವು ಹೆಚ್ಚಿನ ಪರಿಹಾರ ಬೇಕು, ನಮಗೆ ನನ್ನ ಮನೆ ಹಾಳು ಮಾಡಿದ್ದೀರಿ, ಸುಮಾರು ಇವತ್ತಿನ ಬೆಳೆಯಲ್ಲಿ ಇವತ್ತು ರೇಟ್ ಶುಂಠಿ ರೇಟಲ್ಲಿ 10-12 ಲಕ್ಷ ರೂಪಾಯಿ ದುಡ್ಡು ಆಗೋದು, ನಮ್ಮನ್ನು ಹಾಳು ಮಾಡಿ ನಾವು ಕೂಲಿ ಮಾಡಿಕೊಂಡು ಜೀವನ ಮಾಡಬೇಕು ಅಂತ ಕೇಳಿದಾಗ ಈ ಸಂಬಂಧ ಪೊಲೀಸ್ ಇಲಾಖೆಗೆ ಬೇಲೂರಿನ ಪೊಲೀಸ್ ಇಲಾಖೆಗೆ ದೂರು ಕೊಟ್ಟರೆ ಅವರು ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತೇಳಿ ಆ ಅರ್ಜಿನ ಬಿಸಾಕ್ತಾರೆ. ಹಾಗಾಗಿ ಇವರೇನು ಒಬ್ಬ ದಲಿತ ಸಮುದಾಯಕ್ಕೆ ಸೇರಿದಂಥ ಒಬ್ಬ ವ್ಯಕ್ತಿ ಉದ್ದೇಶಪೂರ್ವಕವಾಗಿ ಇವನ್ನ ಹಾಳು ಮಾಡಬೇಕು ಅಂತಲೇ ಹೇಳಿ ಹೊಸ ಔಷಧಿ ಅಂತೇಳಿ ಒಬ್ಬನ ಮುಗ್ಧ ರೈತನಿಗೆ ತಲೆ ತುಂಬಿ ಏನು ಬೆಳೆ ನಾಶಕ್ಕೆ ಏನು ಕಾರಣರಾಗಿದೆ ಅವ್ರ ಮೇಲೆ ದೂರು ದಾಖಲಾಗಬೇಕು, ಇದ್ರ ಮೇಲೆ ತನಿಖೆ ಆಗಬೇಕು. ಹಾಗಾಗಿ ಮತ್ತೆ ಏನಿವತ್ತು ಬೆಳೆ ನಷ್ಟವಾಗಿದೆ ಆ ನಷ್ಟ ಪರಿಹಾರವನ್ನು ಸುಮಾರು 12 ಲಕ್ಷ ಇವತ್ತಿನ ಪರಿಹಾರನ ಕಲ್ಪಿಸಿಕೊಡ್ಬೇಕು ಅಂತ ಹೇಳಿ ಈ ಮೂಲಕ ಒತ್ತಾಯ ಮಾಡ್ತಿದ್ದೀವಿ. ಇವನ ಒಬ್ಬ ರೈತ ಇವತ್ತು ಸುಮಾರು 1.5 ಎಕರೆ ಜಮೀನ ಶುಂಠಿ ಬೆಳಿತೀನಿ ಅಂದರೆ ಇವತ್ತು 5-6 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಇವತ್ತು ಆ ಪರಿಹಾರ ಬರಲಿಲ್ಲ. ದಲಿತ ಮುಖಂಡ ಚಂದ್ರು ಅವರ ವಿರುದ್ಧ ಜಮೀನು ವಿವಾದದ ಹೆಸರಿನಲ್ಲಿ ಕೆಆರ್ಎಸ್ ಪಕ್ಷವು ನಡೆಸುತ್ತಿರುವ ಅಪಪ್ರಚಾರ ಮತ್ತು ತೀಜುವದೆಯನ್ನ ದಲಿತ ಸಂಘಟನೆಗಳು ತೀವ್ರವಾಗಿ ಖಂಡಿಸಿವೆ. ತಹಶೀಲ್ದಾರ್ ಅವರು ಈ ವಿಷಯದಲ್ಲಿ ಈಗಾಗಲೇ ಸ್ಪಷ್ಟ ವರದಿಯನ್ನು ನೀಡಿದರೂ ರಾಜಕೀಯ ದುರುದ್ದೇಶದಿಂದ ಚಂದ್ರು ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ತರುವ ಕೆಲಸ ನಡೆಯುತ್ತಿದೆ ಎಂದು ದೂರಲಾಗಿದೆ. ಚಂದ್ರು ಅವರ ವಿರುದ್ಧ ಮಾಡಲಾಗಿರುವ ಆರೋಪಗಳು ಸತ್ಯಕ್ಕೆ ದೂರವಾಗಿದೆ. ಆದರೂ ಕೆಆರ್ಎಸ್ ನಾಯಕರು ಅದನ್ನು ಮರೆಮಾಚಿ ಜನರಲ್ಲಿ ಗೊಂದಲ ಮೂಡಿಸುತ್ತಿದ್ದಾರೆ. ದಲಿತ ವ್ಯಕ್ತಿಯೊಬ್ಬರು ಸ್ವಂತ ಶ್ರಮದಿಂದ ಸ್ವಾಭಿಮಾನದಿಂದ ಬದುಕುತ್ತಿರುವುದನ್ನು ಸಹಿಸದ ಕೆಆರ್ಎಸ್ ಮುಖಂಡರು ಸಂಘಟನೆಯ ಹೆಸರನ್ನು ಬಳಸಿಕೊಂಡು ದಲಿತರ ಬೆಳವಣಿಗೆಯನ್ನು ಕುಂಠಿತಗೊಳಿಸಲು ಪ್ರಯತ್ನಿಸುತ್ತಿದ್ದಾರೆ. ಇದು ಸ್ಪಷ್ಟವಾಗಿ ದಲಿತ ವಿರೋಧಿ ಧೋರಣೆಯಾಗಿದೆ. ರಾಜ್ಯದಲ್ಲಿ 100 ಎಕರೆ ಸರ್ಕಾರಿ ಗೋಮಾಳ ಹಾಗೂ ಅರಣ್ಯ ಭೂಮಿ ಒತ್ತುವರಿಯಾಗಿದೆ. ಕೆಆರ್ಎಸ್ ಸಂಘಟನೆಗೆ ನಿಜಕ್ಕೂ ಸಾರ್ವಜನಿಕರ ಕಾಳಜಿ ಇದ್ದರೆ ಅಂತಹ ಅತಿಕ್ರಮಗಳನ್ನು ತೆರವುಗೊಳಿಸಲು ಹೋರಾಟ ಮಾಡಲಿ. ಅದನ್ನು ಬಿಟ್ಟು ಬಡ ದಲಿತನೊಬ್ಬನ ಕುಟುಂಬದ ಬದುಕಿಗೆ ಆಧಾರವಾಗಿರುವ ಸಣ್ಣ ಜಮೀನಿನ ವಿಷಯದಲ್ಲಿ ಹಸ್ತಕ್ಷೇಪ ಮಾಡುವುದು ಎಷ್ಟು ಸರಿ? ಮುಂದಿನ ದಿನಗಳಲ್ಲಿ ಇಂತಹ ಕೀಳುಮಟ್ಟದ ರಾಜಕೀಯವನ್ನು ತಕ್ಷಣ ನಿಲ್ಲಿಸದಿದ್ದರೆ ದಲಿತ ಸಂಘಟನೆಗಳು ಕಾನೂನು ಮಾರ್ಗದಲ್ಲಿ ಹೋರಾಟ ನಡೆಸುವುದಲ್ಲದೆ ಬೀದಿಗಿಳಿದು ಪ್ರತಿಭಟಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಆರ್ಪಿಎಸ್ ಸತೀಶ್, ರಮೇಶ್, ಮಂಜು ತೇಜೂರು, ವಿಠಲ್, ರಾಮು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮತ್ತೆ ಗಣೇಶ್ ಅವರಿಗೆ ಈ ನೋ ಮೋರ್ ಕನ್ಸರ್ನ್, ಇವ್ರ ರಕ್ತ ಸಂಬಂಧಿಗಳಲ್ಲ ಅಥವಾ ಅವರಿಗೆ ಅವರ ಜಾತಿವಸ್ತ್ರಲ್ಲ, ಕುಲಸ್ಥರಲ್ಲ, ಇವ್ರಿಗೆ ಏನು ಕೆಲಸ ಅನ್ನೋದು ಪ್ರಶ್ನೆ ಇಲ್ಲಿ. ಯಾಕೆ ಹಿಂಗೆಲ್ಲ ಮಾಡ್ತಾ ಇದ್ದಾರೆ? ನಾನು ಹೌದು KRS ಸಂಘಟನೆ ಮಾಡಲಿ, ರಾಷ್ಟ್ರೀಯ ಕರ್ನಾಟಕ ರಾಷ್ಟ್ರೀಯ ಸಮಿತಿ ಖಂಡಿತ ಕೆಲಸ ಮಾಡಲಿ. 108 ಕೆಲಸಗಳವೆ ಕೆಲಸ ಮಾಡಲಿಕ್ಕೆ, ಸಾರ್ವಜನಿಕರ ಕೆಲಸ ಮಾಡಲಿಕ್ಕೆ 10 ಕೆಲಸಗಳಿವೆ. ಹಿಂಗಾಗಿ ಇವರು ಮತ್ತೆ 10/7/26ನೇ ಇಸ್ವಿನಲ್ಲಿ ತಮ್ಮ ಮುಂದ್ಗಡೆ ಪ್ರೆಸ್ ಕಾನ್ಫರೆನ್ಸ್ ಕರೆದು ಅತ್ಯಂತ ಗಟ್ಟಿಯಾಗಿ ಚಂದ್ರು ಅವರು ಜಯಲಕ್ಷ್ಮಿ ಅನ್ನರ ಹೆಸರಲ್ಲಿ ಮಸ್ಲೆ ಹೊಸಣ್ಣಿನಲ್ಲಿ ಜಮೀನು ಮಾಡ್ಕೊಂಡವ್ರೆ, ಇಲ್ಲಿ ಗುಡ್ಡು ತೆರೆಯಣದಲ್ಲಿ ಅವ್ರು ಇಡೀ ಕುಟುಂಬಕ್ಕೆ ಮಾಡಿ ಅದನ್ನು ವಿಲ್ ಶಾಸನ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ವಿಲ್ ಪತ್ರ ಮಾಡ್ಕೊಂಡು ಭೂಮಿನ ಕಬಳಿಸವ್ರೆ ಅಂತೇಳಿ ಆರೋಪವನ್ನು ಮಾಡಿದ್ದಾರೆ. ಈ ಮಧ್ಯದಲ್ಲಿ ಇವ್ರಿಗೂ ಜಗಳನವ್ರಿಗೂ ಜಗಳ ಆಗಿ ಗೊರೂರು ಪೊಲೀಸ್ ಠಾಣೆಯಲ್ಲಿ ಅಟ್ರಾಸಿಟಿ ಕೇಸು ಕೂಡ ರಿಜಿಸ್ಟರ್ ಆಗಿದೆ. ನಾನು ಅಟ್ರಾಸಿಟಿ ಕೇಸ್ ಆಗಬೇಕು ಅಂತ ಅಲ್ಲ, ಅವರ ಆಟಗಳನ್ನು ನೋಡಿದ್ರೆ, ಅವರ ನಡೆದುಕೊಂಡ ಹೆಜ್ಜೆಗಳನ್ನು ನೋಡಿದ್ರೆ ಅವರು ಇಷ್ಟೆಲ್ಲ ತಹಶೀಲ್ದಾರ್ ಎಂಡಾರ್ಸ್ಮೆಂಟ್ ಕೊಟ್ಟಿದ್ದಾರೆ. ನೀವು ಕೇಳ್ತಾ ಇರೋದು ಕೂಡ ಸತ್ಯಕ್ಕೆ ದೂರವಾದ ವಿಚಾರ. ಇದರಲ್ಲಿ ಯಾವುದೇ ಕಾರಣ ತಿರುಳುಗಳಿಲ್ಲ, ಇಲ್ಲಿ ಯಾವುದೇ ಕಡೆ ಸತ್ಯಗಳಿಲ್ಲ ಅಂತೇಳಿ ತಹಶೀಲ್ದಾರ್ ಹ್ಯಾಸ್ ಗಿವನ್ 2 ಎಂಡಾರ್ಸ್ಮೆಂಟ್, 2 ಎಂಡಾರ್ಸ್ಮೆಂಟನ್ನು ಕೊಟ್ಟಿದ್ದಾರೆ. ಇಷ್ಟಾದರೂ ಕೂಡ ಮಾನ್ಯ ಜಗಣ್ಣವರು
ಈ ಕೆಲಸ ಮಾಡ್ತಾ ಇರೋದು ಖಂಡಿತ ಸರಿಯಾದ ಕ್ರಮ ಅಲ್ಲ. ಮತ್ತೆ ಅವರ ಮೇಲೆ ಮತ್ತೆ ಜಾತಿ ನಿಂದನೆ ಆರೋಪ ನಿಜಾಲು ಕೂಡ ನಾನು ಯಾವತ್ತೂ ಕೂಡ ಜಾತಿಯ ನಿಂದನೆ ಅಟ್ರಾಸಿಟಿ ಕೇಸು ಪರ ನಾನು ಅಂತ ಖಂಡಿತ ಅಲ್ಲ. ಆದರೆ ಒಂದೇನೆಂದರೆ ಇಷ್ಟೆಲ್ಲ ಆದರೂ ಕೂಡ ತಹಶೀಲ್ದಾರ್ ಎಂಡಾರ್ಸ್ಮೆಂಟ್ ಕೊಟ್ಟು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಹಾಸನದಲ್ಲಿ ಅಕ್ರಮ ಲೇಔಟ್ ವಿವಾದಿತ ಜಾಗದಲ್ಲಿ ಮನೆ ಕಟ್ಟಿದರೆ ಸಂಕಷ್ಟ ತಪ್ಪಿದ್ದಲ್ಲ, ದೇವರಾಜೇಗೌಡ ಎಚ್ಚರಿಕೆ. ಆಶ್ರಯ ಯೋಜನೆ ಜಾಗದಲ್ಲಿ ಅಕ್ರಮ ಸರ್ಕಾರಿ ಕಟ್ಟಡ, ಹಕ್ಕುಪತ್ರವಿದ್ದರೂ ರೈತರಿಗೆ ಜಾಗವಿಲ್ಲ, ಅಕ್ರಮ ಕಾಮಗಾರಿಯ ವಿರುದ್ಧ ರೈತರ ಆಕ್ರೋಶ. ಟಾಟಾ ಶೋರೂಂನಿಂದ ಗ್ರಾಹಕನಿಗೆ ವಂಚನೆ, 24 ಲಕ್ಷ ಪಾವತಿಸಿದರೂ ಸಿಗದ ಕಾರು, ಮ್ಯಾನೇಜರ್ ವಿರುದ್ಧ ಸಂತ್ರಸ್ತರ ಆಕ್ರೋಶ. ಸರ್ಕಾರಿ ಭೂಮಿ ಒತ್ತುವರಿ ಪ್ರಶ್ನಿಸಿದ್ದಕ್ಕೆ ದಲಿತರ ಮೇಲೆ ದೌರ್ಜನ್ಯ, ಕಾಮತಿ ಗ್ರಾಮದಲ್ಲಿ ಉದ್ವಿಗ್ನ ಪರಿಸ್ಥಿತಿ, ಆರೋಪಿಗಳ ಬಂಧನಕ್ಕೆ ಗ್ರಾಮಸ್ಥರ ಆಗ್ರಹ. ಔಷಧಿ ಸಿಂಪಡಿಸಿ ಕೈ ಸುಟ್ಟುಕೊಂಡ ರೈತ, ಲಕ್ಷಾಂತರ ರೂಪಾಯಿ ಮೌಲ್ಯದ ಶುಂಠಿ ಬೆಳೆ ಸಂಪೂರ್ಣ ನಾಶ, ಕೃಷಿ ಔಷಧಿ ಅಂಗಡಿ ವಿರುದ್ಧ ಆಕ್ರೋಶ. ಕೆಆರ್ಎಸ್ ಪಕ್ಷದ ದಲಿತ ವಿರೋಧಿ ಧೋರಣೆ, ಅಪಪ್ರಚಾರ ನಿಲ್ಲಿಸದಿದ್ದರೆ ಕೆಆರ್ಎಸ್ ಕಚೇರಿಗೆ ಮುತ್ತಿಗೆ, ಬಹಿರಂಗವಾಗಿ ಎಚ್ಚರಿಕೆ ನೀಡಿದ ದಲಿತ ಮುಖಂಡ ಎಚ್ಕೆ ಸಂದೇಶ್. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾರೆ ವಿಬಿಸಿ ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.